ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಅತ್ಯಂತ ಒಂದು ಆತ್ಮಸಂತೃಪ್ತಿಯನ್ನು ತಂದುಕೊಡುವಂಥ ಕಾರ್ಯಕ್ರಮ ಇನ್ನು ಮುಂದೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕಾಗಿ ನಾನು ಪಂಡಿತ್ ಪರಮೇಶ್ವರ ಹೆಗಡೆಯವರ 70ನೇ ವಸಂತಗಳ ಒಂದು ಸುಸಂದರ್ಭದಲ್ಲಿ ಸಪ್ತಕದಿಂದ ನನ್ನದಾದಂಥ ಒಂದು ಗೌರವವನ್ನು ಅರ್ಪಿಸಬೇಕಂತ ಕೇಳಿಕೊಂಡೆ. ಅವರು ಒಪ್ಪಿ ಬಂದಿದ್ದಾರೆ. ಅವ್ರ ಸಂಗಡ ನನ್ನ ಸಹೋದರಿಯಾದ ಲಲಿತಾ ಅವರು ಬಂದಿದ್ದಾರೆ. ದಯವಿಟ್ಟು ಇಬ್ಬರು ವೇದಿಕೆಗೆ ಬರಬೇಕಂತ ನನ್ನ ವಿನಂತಿ. ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ವೇದಿಕೆಗೆ ಬನ್ನಿ. ಲಲಿತಾ ಅವರನ್ನು ಗೀತಾ ಹೆಗಡೆಯವರು ವೇದಿಕೆ ಕರ್ಕೊಂಬರ್ಬೇಕಂತ ಕೋರಿಕೆ. ಅವರೆಲ್ಲ ನೆಗಾಡ್ಲಿಕ್ಕೆ ಶುರು ಮಾಡೋದು ಯಾಕಂದ್ರೆ ನನಗೆ ಗೊತ್ತು. ಬನ್ನಿ 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 ಬನ್ನಿ. ಇವತ್ತೊಂದು ದಿವಸ ನನ್ನ ಲೆಕ್ಕದಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡ್ತಾಯಿದ್ದೀನಿ. ದಯವಿಟ್ಟು ಬನ್ನಿ. ಈ ದಂಪತಿಗಳು ನನಗೆ ಬೇರೆಯವರಲ್ಲ, ನನ್ನ ಬಂಧುಗಳು, ನನ್ನ ಹತ್ತಿರದ ಸಂಬಂಧಿಕರು. ಅವರ ಬಾಲ್ಯವನ್ನು ಅವ್ರ ಬಾಲ್ಯದಿಂದಲೂ ನನ್ನನ್ನು ಬಲ್ಲರು, ನನ್ನ ಬಾಲ್ಯವನ್ನು ಅವರು ಬಲ್ಲರು. ಯಾಕೆಂದ್ರೆ ನಾವು ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಪಂಡಿತ್ ಪರಮೇಶ್ವರ ಹೆಗಡೆಯವರ ಪರಿಚಯವನ್ನು ಮಾಡುವ ಯಾವ ಅವಶ್ಯಕತೆಯೂ ಬೆಂಗಳೂರಿನವರಿಗೆ ಇಲ್ಲ, ಎಲ್ಲೂ ಇಲ್ಲ. ಆದರೆ ನಾನು ಮಾಡುವ ಅಥವಾ ನಾನು ಮಾತಾಡುವ ಒಂದು ವಿಷಯ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ಒಳ್ಳೆ ಫಲ ಕೊಡುವಂತಹ ಮರ ನೋಡಿ, ಪರಿಮಳ ಬೀರುವಂತಹ ಮಲ್ಲಿಗೆಯ ಬಳ್ಳಿ ನೋಡಿ, ಅದಕ್ಕೆಲ್ಲ ಅಲ್ಲಿ ಬುಡದಲ್ಲಿರುವಂಥ ಮಣ್ಣು, ನೀರು, ಗೊಬ್ಬರ ಕಾರಣ ಆಗಿರುತ್ತೆ. ಈ ವಿಷಯದಲ್ಲಿ ಮಾತಾಡುವಾಗ ನಾವು ಪರಮೇಶ್ವರ ಹೆಗಡೆ ಕುಟುಂಬ ಯಾವ ರೀತಿಯಾಗಿ ಒಂದು ಸಂಗೀತದಲ್ಲಿ ತೊಡಗಿಕೊಂಡಿದೆ, ಅದಕ್ಕೆ ಕಾರಣ ಯಾರು, ಹೇಗಾಯಿತು ಹೇಳುವಂಥ 1-2 ನಿಮಿಷ ಮಾತನ್ನು ನಾನು ಆಡ್ಲಿಕ್ಕೆ ಬಯಸ್ತೀನಿ. ಇವ್ರ ತಂದೆ ಕಲಬಾ ಗೋವಿಂದ ಹೆಗಡೆ ಅಂತ. ನಮ್ಮ ಊರಲ್ಲಿ ಆ ಕಾಲದಲ್ಲಿ ನನ್ನ ಲೆಕ್ಕ ಒಂದು 80 ವರ್ಷ ಅಥವಾ ಹೆಚ್ಚಿರ್ಬೋದು, 70 ವರ್ಷ ಹಿಂದೆ ನಾನು ನೋಡಿದ್ದೀನಿ ಅವ್ರನ್ನ 1-2-3 ಸಲ ಸಣ್ಣ ಇದ್ದಾಗಲ. ಆದರೆ ಆ ಕಾಲದಲ್ಲಿ ಒಂದು ಶಾಸ್ತ್ರೀಯ ಸಂಗೀತ ಮತ್ತು ಇತರ ಸಾಂಸ್ಕೃತಿಕವಾಗಿ ನಮ್ಮ ಇಡೀ ಜಿಲ್ಲೆ, ರಾಷ್ಟ್ರಕ್ಕೆ ಕೊಟ್ಟ ಅವರ ವಿಶೇಷತೆ ನಾವು ಮರೆಯುವಾಗಿಲ್ಲ. ಆ ಕಾಲದಲ್ಲಿ ಇದನ್ನೆಲ್ಲ ನಮ್ಮ ಉತ್ತರ ಕನ್ನಡದಂತಹ ಬಡ ಜಿಲ್ಲೆಯಲ್ಲಿ ಮಾತಾಡಿದರೆ ಯಾರು ವಿಶೇಷವಾದಂತಹ ಸಹಾಯ ಸಹಕಾರ ಕೊಡದಿರುವಂಥ ಕಾಲ. ಯಕ್ಷಗಾನ ಆಗಲಿ, ಈ ರೀತಿಯಾದಂಥ ಸಾಂಸ್ಕೃತಿಕ ಸಂಗೀತವಾಗಲಿ, ನಾಟಕ ಆಗಲಿ, ಅದೆಲ್ಲದರಲ್ಲೂ ಅವರು ತೊಡಗಿಕೊಂಡಿದ್ದರು. ಕಲಬಾ ಗೋವಿಂದ ಹೆಗಡೆಯವರು. ಅವರ ಕುಟುಂಬ, ಇವರು ಮತ್ತು ಇವರ 3 ಜನ ತಮ್ಮಂದಿರು ಹಾಗೂ 5-6 ತಂಗಿಯಂದಿರು, 5 ಮಂದಿ, ಎಲ್ಲರೂ ಸಂಗೀತಗಾರರು. ಯಾಕೆ ಹೇಳಿದೆ ಅಂದರೆ 5-6 ಅಂತ ತಪ್ಪಾಗ್ಬಾರ್ದು ಅಂತ ಅವ್ರ ಹತ್ರ ಕೇಳಿಬಿಟ್ಟೆ. ಇಲ್ಲ ಒಂದೇ ನಿಮಿಷ ಸಹಿಸ್ಕೊಳ್ಳಿ. ಇದು ಸಣ್ಣ ಸಾಮಾನ್ಯ ಕೆಲಸ ಅಲ್ಲ. ಒಂದು ಇಡೀ ಕುಟುಂಬ ಇಂಥ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ಒಂದು ದೇಶಕ್ಕೆ, ರಾಷ್ಟ್ರಕ್ಕೆ ಕೊಡುತ್ತೆ ಅಂತ ಆದರೆ ಅವರಿಗೆ ಆ ಕಾಲದಲ್ಲ, ಈಗಾರು ಒಂದು ವಿಶೇಷವಾದ ಅವ್ರ ಹೆಸರಿನಲ್ಲಿ ಗೌರ್ಮೆಂಟ್ ಪ್ರಶಸ್ತಿ ಕೊಡಬೇಕು ಅಂಥ ಒಂದು ಪ್ರಾತಸ್ಮರಣೀಯರಾದಂಥ ಕಲಬಾ ಗೋವಿಂದ ಹೆಗಡೆಯವರನ್ನು ಒಂದು. ಎರಡನೇದಾಗ ಅವರು ಶ್ರೀಮತಿಯವರು, ಅವರು ತುಂಬ ಚೆನ್ನಾಗಿ ಹಾಡ್ತಿದ್ರು. ಅವರ ಭಜನೆ, ಅವರ ಹಾಡುಗಾರಿಕೆ ಮೇಲಿರೋ ಪ್ರೀತಿಯೇ ಪರಮೇಶ್ವರ ಹೇಳ್ತಾರೆ ಕೆಲವು ಸಲ, ಅದು ನಮಗೆಲ್ಲ ಬಂದಿದೆ. ತಂದೆಯಿಂದ ಉಳಿದ ರೀತಿಯಾದಂಥ ಸೌಕರ್ಯವನ್ನು ಅವರು ಮಾಡಿಕೊಟ್ಟದ್ದು ಅದೂ ಹೌದು. ಸಂಗಡ ಈ ಗಾಯನ ಮತ್ತು ವಿಶೇಷವಾದಂಥ ಪ್ರೀತಿ ಬಂದು ನಮ್ಮ ತಾಯಿಯಿಂದ ಅಂತ
ಅವರ 90 ವರ್ಷನೇನೋ ಅವ್ರ ಹಾಡನ್ನು ಅವರು ಯೂಟ್ಯೂಬ್ನಲ್ಲಿ ಹಾಕಿದ್ರು. ಆ ಕಾಲದನ್ನು ಮಾಡಿ ಅವ್ರ ಮನೆಯ ಒಂದು ಇತಿಹಾಸನೇ ಒಂದು ದೊಡ್ಡ ಸೀರಿಯಲ್ ಆಗಿ ಬಂದಿದೆ. ಇಂಥ ಒಂದು ಕುಟುಂಬದ ನಾನು ಒಂದು ಮಾತು ಹೇಳಬೇಕಿಲ್ಲ ಅಂದರೆ, ನಾನು ಯಾಕೆ ಅವರ ಹೆಸರು ಹೆಚ್ಚು ಹೇಳ್ತಾ ಇದ್ದೇನೆ ಅಂದರೆ, ಅವರ ಪ್ರಯತ್ನದಿಂದಾಗಿ, ಕಲಬಾಗ್ ಗೋವಿಂದ ಹೆಗಡೆ ಅವರ ಪ್ರಯತ್ನದಿಂದಾಗಿ ನಮ್ಮ ಹೊನ್ನಾವರ ಕಾಲೇಜು 1964 ಪ್ರಾರಂಭ ಆಗಿರಬೇಕು. ಆಗ ಆ ಕಾಲೇಜಿಗೆ ಸಂಗೀತವು ಒಂದು ವಿಷಯವಾಗಿ ಇಡಲೇಬೇಕು ಅಂತ ಒತ್ತಾಯ ಮಾಡಿದವರು ಕಲಬಾಗ್ ಗೋವಿಂದ ಹೆಗಡೆ ಅವರು. ಅಲ್ಲಿ ಸ್ಥಾಪಿತವಾದಂತಹ ಆ ಸಂಗೀತದಿಂದಾಗಿ ಇವತ್ತು ಆ ಸಂಗೀತ ವಿಭಾಗ ಇದೆ. ನನ್ನಂತಹ ಸಂಗೀತ ಪ್ರಿಯರಿಗೆ ಏನೇನೋ ಮಾಡಿ, ಏನೋ ಸಂಗೀತ ಬೇಕು ಕಲಿಯೋರಿಗೆ ಒಂದು ದಾರಿದೀಪವಾದಂಥ ಮಹಾಚೇತನ ನಮ್ಮ ಕಲಬಾಗ್ ಗೋವಿಂದ ಹೆಗಡೆ ಅವರು. ಅದರಿಂದಾಗಿ ಎಷ್ಟು ಜನಕ್ಕೆ ಸಂಗೀತ ಪಾಠ, ಸಂಗೀತ ಶಿಕ್ಷಣ ದೊರೆಯಿತು. ಅವ್ರದ್ದೇ ಆದ 18 ಸಂಘಟನೆಗಳು ನಮ್ಮ ಕಲಬಾಗ ಕುಟುಂಬದಿದೆ, ಬೇರೆ ಬೇರೆ ರೀತಿಯಾದ್ದು. ಎಲ್ಲದರಲ್ಲೂ ಅಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಂಡು ಒಂದು ಆ ಕುಟುಂಬ ಇಂದು ವಿಶೇಷವಾಗಿ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಆ ಪ್ರಾತಸ್ಮರಣೆಯರಿಬ್ಬರನ್ನು ನಾನು ಮನಸಾರೆ ನೆನೆಸಿ ಮುಂದೆ ಪರಮೇಶ್ವರ ಹೆಗಡೆ ಅವ್ರ ಬಗ್ಗೆ ಹೇಳೋದಿದ್ದರೆ, ಅವ್ರ ಪ್ರಾರಂಭಿಕ ಶಿಕ್ಷಣ ಶ್ರೀಮಾನ್ SM ಭಟ್ ಕಟ್ಟಿಗೆ ಅವರಲ್ಲಿಯೂ ಹಾಗೂ ಶ್ರೀ ಚಂದ್ರಶೇಖರ್ ಪುರಾಣಿಕ್ ಮಠ ಅವರಲ್ಲಿಯೂ ನಡೆಯಿತು. ಇಲ್ಲೂ ಮತ್ತು ಗೋವಿಂದ ಹೆಗಡೆಯರೇ ಬರ್ತಾರೆ. ಯಾಕೆಂದರೆ ಆ ಕಾಲದಲ್ಲಿ ಇವರು ಅಲ್ಲಿ ಹೋಗಿ ಕಲಿಯುವ ವ್ಯವಸ್ಥೆ ಕಷ್ಟ ಅಂತ ಆ ಮಹಾನುಭಾವರು ನಮ್ಮ ಚಂದ್ರಶೇಖರ್ ಪುರಾಣಿಕ್ ಮಠರನ್ನು ಮನೆಗೆ ಕರ್ಕೊಂಬಂದು ಇಟ್ಟಿದ್ದರು. ಅಲ್ಲೇ ಇವರನ್ನು ಪಾಠ ಮಾಡಿಸ್ತಿದ್ರು ಮನೆಯಲ್ಲೇ. ಅದೇ ರೀತಿ SM ಭಟ್ ಕಟ್ಟಿಗೆಯವರು ಗೋಕರ್ಣದಲ್ಲಿ ಒಂದು ಸೊಸೈಟಿಯಲ್ಲಿ ಲೆಕ್ಕ ಬರೀತಿದ್ದವರನ್ನು ಮೂಲತಃ ಅವರ ಸಂಗೀತದ ಪ್ರೀತಿ ವಿಶ್ವಾಸ ನೋಡಿ ಅವರನ್ನು ತಂದು ಅಲ್ಲಿಟ್ಟು ಮನೆಯಲ್ಲೇ ಇಟ್ಟುಕೊಂಡು ಸಂಗೀತವನ್ನು ಕಲಿಸಿದರು. ಆ ಕಾಲದ್ದಿದ್ದು. ನಾನು ಒಂದು ಸ್ವಲ್ಪ ನಿಮಗೆ ಹೊಸ ಹುಡುಗರಿಗೆ ಗೊತ್ತಾಗಕ್ಕಿಲ್ಲ, ಬಟ್ ದೊಡ್ಡವರು ಸ್ವಲ್ಪ ನೋಡ್ಕೊಳ್ಳಿ. ಆ ಕಾಲದಲ್ಲಿ ಇಷ್ಟೆಲ್ಲ ಒಂದು ಮಾಡುವಂಥ ಜೀವ ಎಲ್ಲಿತ್ತು. ಅದನ್ನು ಮಾಡಿದ್ರಿಂದ ಇದೆಲ್ಲ ಬೆಳೀತು. ಮುಂದೆ ಪರಮೇಶ್ವರ್ ಅವರು ಪಂಡಿತ್ ಬಸವರಾಜ್ ಆಜೂರು ಅಲ್ಲಿ ಅತ್ಯಂತ ವಿಶೇಷವಾದ ಸಾಧನೆಯನ್ನು ಮಾಡಿ ಬಹುದೊಡ್ಡ ಹೆಸರನ್ನು, ಕೀರ್ತಿಯನ್ನು ಪಡೆದಿದ್ದಾರೆ, ಮುಂದೆ ಪಡೀತಾರೆ. ಸದ್ಯದಲ್ಲಿ ಅವರಿಗೆ ನಮ್ಮ ಬೆಂಗಳೂರು ಕಿಡ್ನಿ ಫೌಂಡೇಶನಿಂದ ವಿಶೇಷವಾದ ಪ್ರಶಸ್ತಿ ಮೊನ್ನೆನೇ ಬಂದಿದೆ ಅವರಿಗೆ. ಅದರ ಬಗ್ಗೆ ಒಂದು ಹಾರ್ದಿಕ ಅಭಿನಂದನೆಗಳು. ಇನ್ನು ಅನೇಕ ಪ್ರಶಸ್ತಿಗಳವರನ್ನು ಅವರಿಗೆ ಸಲ್ಲಬೇಕು ಅಂತ ಹೇಳೋದು ನನ್ನ ಆಸೆ. ಇವರ ಬಗ್ಗೆ ನಾನು ನನ್ನ ಪುಸ್ತಕದಲ್ಲಿಯೂ ನನ್ನ ನೆನಪಿನ ರಥ ಜೀವನ ಪಥದಲ್ಲಿ ಬರೆದಿದ್ದೀನಿ. ಇಡೀ ಕುಟುಂಬದ ಮತ್ತು ನನ್ನ ಒಡನಾಟ ಹೇಗಿತ್ತು ಅಂತೇಳಿ ಹಲವು ರೀತಿಯಿಂದ, ಅದು ಒಂದೆರಡಲ್ಲ ಹೇಳಲಿಕ್ಕೆ. ಗಂಗೂಬಾಯಿ ಹಾನಗೌಲರು ಬಂದೇಳಿ ಎಲ್ಲರೂ ಅವ್ರ ಮನೆಗೆ ಬಂದು ಉಳ್ಕೊಂಡು ಅವ್ರ ಸತ್ಕಾರ ಸ್ವೀಕರಿಸಿದವರು, ಒಂದೆರಡು ಜನ ಅಲ್ಲ. ಅಂಥ ಒಂದು ವಿಶೇಷ ವ್ಯಕ್ತಿಯನ್ನು ದಂಪತಿ ಸಮೇತರಾಗಿ ನಮ್ಮ ಲಲಿತಾ, ನನ್ನ ಕುಟುಂಬದ ಕೂಸು, ನನ್ನ ಮಹಾಬಲ ಹೆಗಡೆಯವರ ಮಗಳು. ಮಹಾಬಲ ಹೆಗಡೆಯವರು ನನ್ನದಂದರೆ ಒಂದು ಬೇರೆ ರೀತಿಯಾದಂಥ ಸಂಬಂಧ. ಅವರ ಪ್ರೀತಿ ಹೇಗಿತ್ತು ಅಂತ ಹೇಳೋದನ್ನು ನೂರಲ್ಲ, ಒಂದು ಎಷ್ಟೋ ವಿಷಯಗಳನ್ನು ಹೇಳಿ ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗೊಂದು ಯಕ್ಷಗಾನ ಮತ್ತು ಸಂಗೀತ ಕುಟುಂಬದ ಬಾಂಧವ್ಯದಿಂದಾಗಿ ಎಷ್ಟೆಲ್ಲ ಜನರಿಗೆ ಉಪಕಾರ ಆಯಿತು ನಮ್ಮ ಜಿಲ್ಲೆಯಲ್ಲಿ ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು 2 ಮಹಾನ್ ಕುಟುಂಬಗಳ ವಿಶೇಷ ವ್ಯಕ್ತಿಗಳು ಇವತ್ತು ನನಗೆ ದೊರಕಿದ್ದಾರೆ, ಪರಮೇಶ್ವರ ಮತ್ತು ಲಲಿತಾ. ಇವರನ್ನು ನಾವೀಗ ಸಪ್ತಕದ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ದಯಮಾಡಿ ನೀವೆಲ್ಲ ನೋಡಿ ನಮ್ಮನ್ನು, ಅವರನ್ನು ಹರಸಿ ಹಾರೈಸಿ ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಗೀತಾ ಹೆಗಡೆಯವರು ಬಂದು ಸಹಕರಿಸಬೇಕಂತ ಕೇಳ್ಕೊಳ್ತೀನಿ. ಅವರಿಗೀಗ ಸನ್ಮಾನ.
ಈಗ ಪರಮೇಶ್ವರ್ ಹೆಗಡೆಯವರು ಒಂದೆರಡು ಮಾತಾಡಬೇಕು ಅಂತ ನನ್ನ ವಿನಂತಿ. ನಮಸ್ಕಾರ. ಈ ವಯಸ್ಸಾಗ್ತಾ ಹೋಗೋದು ಒಂದು ಪ್ರಕೃತಿಯ ನಿಯಮದು. ಹಾಗೆ ನನಗೂ ಆಗಿದೆ. 70 ಮುಗೀತಾ ಇದೆ. ಮೇ 6 ಬಂದರೆ 70 ಮುಗಿದು 71ಕ್ಕೆ ಹೋಗ್ತೀನಿ ನಾನು. ಇದನ್ನು ಯಾರು ನಿಲ್ಲಿಸ್ಲಿಕ್ಕೆ ಬರೋದಿದ್ದರೆ ನಾವಂತೂ ಒಂದು 5 ವರ್ಷ ಗ್ಯಾಪ್ ತೊಗೊಳ್ತಿದ್ದೆ. 70ಕ್ಕೆ ನಿಲ್ಲಿಸ್ಕೊಂಡು ಒಂದು 75 ಆದಮೇಲೆ 71ಕ್ಕೆ ಹೋಗ್ತಿದ್ದೆವು. ಆದರೆ ಅದು ನಮ್ಮ ಕಡೆ ಯಾರಿಗೂ ಸಾಧ್ಯ ಇಲ್ಲದ ವಿಚಾರ. ಇರಲಿ, ಆ ವಿಷಯ ಇರಲಿ. ನಾನು ಇವತ್ತು ಶ್ರೀಯುತ GS ಹೆಗಡೆ ಅವರಿಗೆ ಧನ್ಯವಾದ ಹೇಳ್ತೇನೆ. ಸಂಗೀತ ಕ್ಷೇತ್ರದಲ್ಲಿ ನಾನು ಎಷ್ಟು ದುಡಿದಿದ್ದೇನೆ, ಹೆಸರು ಮಾಡಿದ್ದೇನೆ, ನನಗೆ ನಾನು ಅಂಥದ್ದೇನು ವಿಶೇಷ ಅಂತ ನನಗೆ ಅನಿಸೋಲ್ಲ. ಎಲ್ಲ ಭಾಳ ಜನ ಸಂಗೀತಗಾರರಿದ್ದಾರೆ ಆ ಥರ ಕಷ್ಟಪಟ್ಟವರು. ಕಷ್ಟಪಡದೆ ಸಂಗೀತ ಬರೋದು ಕಷ್ಟ, ಬರಬಾರದು. ಮತ್ತು ನನ್ನ ಲೆಕ್ಕ ಆ ಕಷ್ಟದ ಅನುಭವ ಇದ್ದರೆ ಸುಖ ಏನು ಹೇಳೋದು ಅರ್ಥ ಆಗುತ್ತೆ. ಕಷ್ಟದ ಅನುಭವನೇ ಇಲ್ಲ ಅಂತ ಹೇಳಿದ್ರೆ ಸುಖ ಏನು ಹೇಳೋದು ಗೊತ್ತಾಗೋಲ್ಲ. ಹೀಗಾಗಿ ನಾನು ನನ್ನ ಈ ಸಂಗೀತ ಪಯಣದಲ್ಲಿ ನಾನು ಹರ್ಕೊಂತೆ ಬಂದವ, ದಾಪಕಾಲ ಹಾಕ್ತೆ ಬಂದವಲ್ಲ. ಹರ್ಕೊಂತ ಬಂದು ಈಗ ಇಲ್ಲಿಗೆ ಬಂದು ಮುಟ್ಟಿದ್ದೇನೆ. ಇನ್ನು ಮುಂದೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ನನಗೆ. ಆ ಎಲ್ಲ ಕಷ್ಟದ ಅನುಭವ ನನಗೆ ಒಂದು ರೀತಿಯ ಪಕ್ವತೆಯನ್ನು, ಅದು ಬರೀ ನಿಜ ಜೀವನದಲ್ಲೂ ಒಂದೇ ಅಲ್ಲ, ನನ್ನ ಸಂಗೀತದಲ್ಲೂ ಒಂದು ರೀತಿಯ ಪಕ್ವತೆಯನ್ನು ತಂದು ಕೊಟ್ಟಿದೆ. ಅದಕ್ಕೆ ನಾನು ನನ್ನ ಎಲ್ಲ ಗುರುಗಳಿಗೆ, ಹಿರಿಯರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಯಾವಾಗಲೂ ಅವರನ್ನು ನೆನಪಿಸ್ಕೊಳ್ತೇನೆ. ಈ ಸಂಗೀತ ಮಹಾಸಾಗರದಲ್ಲಿ ಏನೋ ಒಂದು 4 ರಾಗ ಹಾಡ್ಬಿಟ್ರೆ ಸಂಗೀತ ಬಂತು ಅಂತ ಆಗಲ್ಲ. ಸಂಗೀತ ಅನ್ನೋದು ಒಂದು ಆಧ್ಯಾತ್ಮಿಕ ವಿಷಯ. ಅದು ಲೆಕ್ಕಕ್ಕೆ ಸಿಗೋದು ಕಷ್ಟ. ಅದು ನಮ್ಮನ್ನು ನಾವು ಮರೆಯುವಂಥದ್ದು. ಅಲೌಕಿಕ ವಿದ್ಯೆ. ನಾನು ಅನೇಕ ಈ ಸಂಗೀತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಮ್ಮ ಗುರುಗಳ ಮುಖಾಂತರ ಬಂದಿರೋದು, ಆಮೇಲೆ ಹಿರಿಯ ಕೆಲವು ಕಲಾವಿದರಿಂದ ಕೇಳಿ ನೋಡಿ ಅದನ್ನು ಸ್ವೀಕರಿಸಿದ್ದೇನೆ. ಸಂಗೀತ ಒಂದು ಸಂಪ್ರದಾಯ. ಆ ಸಂಪ್ರದಾಯ ಅದರ ಥೇರಿಲಿರುತ್ತೆ. ಅದನ್ನು ನಾವು ಪ್ರಕಟಗೊಳಿಸ್ಬೇಕಿದ್ರೆ ಆ ಸಂಪ್ರದಾಯದ ಚೌಕಟ್ಟು ಇಟ್ಟುಕೊಂಡು ಬೆಳೆಸಬೇಕಾಗುತ್ತೆ. ನಮ್ಮ ಬುದ್ಧಿ, ನಮಗೆ ತಿಳಿದ ಬುದ್ಧಿ, ನನಗೆ ಗೋಚರಿಸುವ ಆಲೋಚನೆಗಳು. ಒಂದು ರಾಗ ಹಾಡಬೇಕಿದ್ರೆ ಸುಮ್ಮನೆ ಒಂದು ಸಲ ಕಲಿತ್ಬಿಟ್ರೆ ಬರುವಂಥದ್ದಲ್ಲ. ಆ ರಾಗದ ಬಗ್ಗೆ ಆಳವಾಗಿ ಹೋಗಬೇಕಾಗುತ್ತೆ. ಆಮೇಲೆ ಈ ಸ್ವತಂತ್ರವಾಗಿ ಯೋಚಿಸುವ ಒಂದು ಯೋಗ್ಯತೆ, ಅದನ್ನು ನಾವು ರೂಢಿಸ್ಕೊಳ್ಬೇಕು ಸಂಗೀತದಲ್ಲಿ.
ಈಗ ಗುರು ಹೇಳ್ದ ಹಾಗೆ ಶಿಷ್ಯರು ಹೇಳೋದು ಇರುತ್ತಲ್ಲ. ಅನುಕರಣೆ ಬೇರೆ, ಅನುಸರಣೆ ಬೇರೆ, ಎರಡು ಬೇರೆ ಬೇರೆಗಳು. ಅನುಕರಣೆಯನ್ನು ಒಂದು ಲೇವಲ್ ತನಕ ಮಾಡಬಹುದು. ನಾ ಪೂರ್ತಿಯನ್ನು ಅನುಕರಿಸ್ತಾ ಹೋಗ್ತೇನೆ ಗುರುಗಳು ಅಂತ ಹೇಳಿದ್ರೆ ಅದೊಂದು ಕಟ್ ಆ್ಯಂಡ್ ಪೇಸ್ಟ್ ಕಾಪಿ ಇದ್ದಂಗೆ ಆಗುತ್ತೆ. ಗುರುಗಳು ಒಂದು ವ್ಯಕ್ತಿತ್ವ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ, ಎರಡು ವ್ಯಕ್ತಿತ್ವಗಳು, ಎರಡು ಮನುಷ್ಯರು. ಗುರುಗಳ ತೋರಿಸಿದ ಹಾದಿಯಲ್ಲಿ ಒಂದು ಹಂತದವರೆಗೆ ಅನುಕರಣೆ ಮಾಡಿ ತದನಂತರ ಅನುಸರಣೆ ಮಾಡಬೇಕು ಮತ್ತು ನನ್ನ ಸ್ವಂತ ಬುದ್ಧಿಯನ್ನೂ ಉಪಯೋಗಿಸಬೇಕಾಗುತ್ತೆ. ಇದನ್ನು ನಾನು ಮಾಡ್ತಾ ಬಂದವ. ಮತ್ತು ಆ ದಾರಿಯಲ್ಲಿ ನಾನು ಯಶಸ್ಸನ್ನು ಕಂಡುಕೊಂಡಿದ್ದೇನೆ ಸ್ವಲ್ಪ ಮಟ್ಟಿಗೆ. ಅಂದರೆ ನನ್ನ ದಾರಿ ಸರಿ ಇದೆ ಹೇಳಿ ನನಗೆ ಅರ್ಥ ಆಗ್ತಾ ಇದೆ. ನಮ್ಮ ಶಿಷ್ಯರಿಗೂ ಇದನ್ನೇ ಹೇಳ್ತೇನೆ ನಾನು. ನನ್ನ ಗುರುಗಳು ಹೇಳ್ತಿದ್ರು, ನಂದೇ ಕಾಪಿ ಮಾಡಬೇಡ ಅಂಥೇಳಿ. ಇವನ್ ಭೀಮಸೇನ್ ಜೋಶಿಯವರು ಹೇಳ್ತಿದ್ರು, ಸ್ವತಂತ್ರವಾಗಿ ಆಲೋಚಿಸುವ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕಾಗುತ್ತೆ ಸಂಗೀತದಲ್ಲಿ. ಅಂದರೆ ನಮಗೊಂದು ಐಡೆಂಟಿಫಿಕೇಷನ್ ಸಿಗಬೇಕು ಅಂತಿದ್ರೆ ಅದು ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾಯಿದ್ದೀನಿ, ಮಾಡ್ತಾ ಹೋಗ್ತೀನಿ. ನನ್ನ ಶಿಷ್ಯರಿಗೂ ಅದನ್ನು ಹೇಳಿದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು GS ಹೆಗಡೆ ಅವರು, ಹೌದು ನಮ್ಮ ಸಂಬಂಧಿನೂ ಹೌದವರು. ನಾನು ತುಂಬ ಚಿಕ್ಕ ವಯಸ್ಸಿನಲ್ಲೇ ನೋಡ್ತಾ ಇದ್ದೇನೆ ಅವರನ್ನು. ನನಗೆ ಅದೇ ಅನಿಸುತ್ತೆ. ಒಂದು ಸಲ ಧನಂಜಯನ ಹತ್ರ ಹೇಳಿದೆ ನಾನು, ಅಕಸ್ಮಾತಾಗಿ ಈ ಸಪ್ತಕ ಶುರು ಮಾಡ್ಕೊಳ್ದೆ ಹೋಗಿದ್ದರೆ ಭಾರಿ ಕಷ್ಟ ಇತ್ತು ಇವರಿಗೆ. ಸುಮ್ಮನೆ ಕೂತ್ಕೊಳ್ಳೋ ಪೈಕೆಲ್ಲ ಗೀತಾ ಯಪ್ಪ ದೇವ, ನಾನು ಹೇಳಲಿ ದೇವರು ಒಳ್ಳೇದು ಮಾಡೋರು ಯಾವ ಥರದಲ್ಲಿ ಒಳ್ಳೇದು ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯಿಲ್ಲ. ಅವ್ರು ಎಲ್ಲಿ ಹೋದರೂ ಸಂಗೀತ ಇರುತ್ತೆ. ಅವರು ಗೋಕರ್ಣದಲ್ಲಿ ಬ್ಯಾಂಕಲ್ಲಿದ್ದರು, ಅಲ್ಲೂ ನಾನು ಸಂಗೀತ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿಂದ ಹಾವೇರಿಗೆ ಟ್ರಾನ್ಸ್ಫರ್ ಆಯಿತು, ಅಲ್ಲೂ ನಾನು ಸಂಗೀತ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ಬೆಂಗಳೂರಲ್ಲಿ ಬಂದಮೇಲೆ ಅಂತೂ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಈ ಸಪ್ತಕ ಶುರು ಆದದ್ದೇ ಆ ದಿವಸ ಪಂಡಿತ್ ದಿನಕರ್ ಕಾಯ್ಕಿಣಿಯವರು ಶುರು ಮಾಡಿದ್ದು. ಆ ದಿವಸ ನನ್ನ ಕಾರ್ಯಕ್ರಮ ಕ್ಯಾನ್ರಾ ಯೂನಿಯನ್ದಲ್ಲಿ ಮೊಟ್ಟ ಮೊದಲು ಸಪ್ತಕ ಶುರುವಾದದ್ದು. ಇದು ನೆನಪಿದೆ ನನಗೆ. ಅವ್ರು ಹೋದಲ್ಲಿ ಸಂಗೀತ ಇರುತ್ತೆ. ಮತ್ತು ಅವರು ಎನರ್ಜಿ ಲೆವೆಲ್ ಇದೆಯಲ್ಲ, ದೊಡ್ಡ ಸಲಾಮ್, ಮತ್ತು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರೆ ಇಲ್ಲಿ ಕಾಂಪೇರು ಆಗಿರ್ತಾರೆ, ಫೋಟೋಗ್ರಾಫರು ಆಗಿರ್ತಾರೆ, ಮತ್ತೇನಾದ್ರು ಒಂದು ತಂಬೂರಕ್ಕೆ ಕಡಿಮೆ ಬಿದ್ದುಬಿಟ್ರು ಅಲ್ಲೂ ಕೂತ್ಕೊಂಡ್ಬಿಡ್ತಾರೆ ತಂಬೂರಕ್ಕೆ ಏಕಕಾಲದಲ್ಲಿ. ಅದು ಇಡುಗುಂಜಿ ಮಹಾಗಣಪತಿ ಆಶೀರ್ವಾದ ಅಂತ ನಾನು ಹೇಳ್ತೇನೆ. ಈ ಎನರ್ಜಿ ಅವರಿಗೆ ಯಾವತ್ತೂ ಇರಲಿ ಅಂತ ಹಾರೈಸಿ ಇವತ್ತಿನ ಈ ಸನ್ಮಾನಕ್ಕೆ ನನ್ನ ಧನ್ಯವಾದ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸನ್ಮಾನ ಸ್ವೀಕರಿಸಿ ಅವ್ರು ಕೆಲವು ವಿಷಯ ಹೇಳಿದರು, ಅದರಲ್ಲಿ ಸುಳ್ಳೇನೂ ಇಲ್ಲ. ಆದರೆ ಈ ಎನರ್ಜಿ, ಈ ಎಲ್ಲ ವಿಷಯಗಳು 10 ಬಾರಿ ಇದೆಲ್ಲ ವಿಷಯ ಬರುತ್ತೆ. ನನಗೆ ಅನಿಸೋದು, ನನ್ನ ಬಾಲ್ಯದಿಂದಲೂ ನಾನು ಒಂದು ವಿಶಿಷ್ಟವಾಗಿ ಇದನ್ನು ಹೀಗೇ ಮಾಡಬೇಕು ಹೇಳುವಂಥ ಒಂದು ಸ್ಪಷ್ಟ ದೃಷ್ಟಿಕೋನವನ್ನು ನನ್ನ ಪ್ರಾಯದಿಂದಲೂ ಅದೇ ರೀತಿ ಬೆಳೆಸ್ಕೊಂಡು, ಏನೇ ಬರಲಿ, ಯಾವ ಪರಿಸ್ಥಿತಿನೂ ಬರಲಿ, ಅದನ್ನು ನನ್ನ ಗುರಿ ತಲುಪುವಲ್ಲಿ ಸಹಕಾರಿಯಾಗುವಂತೆ ಅದನ್ನು ರೂಢಿಸ್ಕೊಂಡು ಬಂದು ಮಾತ್ರ ನಾನು ಹೌದು. ಅದಕ್ಕೆ ಎಷ್ಟೋ ವರ್ಷದಿಂದ ದುಡಿದಿದ್ದೇನೋ ಗೊತ್ತಿಲ್ಲ. ಅದೆಲ್ಲದಕ್ಕೂ ಒಂದು ವಿಶೇಷವಾಗಿ ನನಗೆ ಮೊನ್ನೆ ಒಂದು ಸಭೆಯಲ್ಲಿ ಅದನ್ನು ಹೇಳಲೇಬೇಕಾಯಿತು, ಇವತ್ತು ಹೇಳಿಬಿಡ್ತೀನಿ. ಇಷ್ಟೆಲ್ಲ ಒಂದು ಮಾಡುವಾಗ ಅವ್ರು ಹೇಳಿದಾಗೆ ನನ್ನ ಪ್ರಚಾರದ ಇದೆಲ್ಲ ಯಾರೋ ಒಬ್ಬ ಮಹಾ ವ್ಯಕ್ತಿ ಎಷ್ಟು ವರ್ಷ ನೋಡ್ತಿದ್ರೇನೋ, ಒಂದು ದಿವಸ ಬೆಳಿಗ್ಗೆ ನನಗೆ ಫೋನ್ ಬಂತು,
ಹೆಗಡೆ ಸಾಬ್ ಅಂದರು. ಆಮೇಲೆ ಹೇಳಿದ್ರು ಈಗ ಅದಕ್ಕೆ ಅಂತ ನನಗೂ ಈ ಕಡೆ ಇಂಗ್ಲೀಷಲ್ಲಿ ಮಾತಾಡಿದರು. ಆಮೇಲೆ ಹೇಳಿದ್ರು, ನಾನು ನಿಮ್ಮ ಸಂಸ್ಥೆಗೆ ಒಂದು ಸಹಾಯ ಮಾಡಬೇಕು ಅಂತಿದ್ದೀನಿ ಅಂದರು. ಓಕೆ ಆಯಿತು ಅಂತ ಹೇಳಿದೆ. ಆಮೇಲೆ ಅವರು ಆ ಸಹಾಯನ ಮುಂದಿನ ಸೋಮವಾರದಿಂದ ನಿಮಗೆ ಬರುತ್ತೆ ಅಂದರು. ಅದ್ರ ತಕ್ಷಣ ಮತ್ತೊಂದು ಮಾತು ಹೇಳಿದ್ರು, ನಾನೀಗ ಮಾತಾಡಿದ್ದು ನಾನು ಯಾರು, ಯಾಕೆ ಕೊಡ್ತಾಯಿದ್ದೀನಿ, ಏನನ್ನು ನೀವು ಯಾರ ಹತ್ರ ಹೇಳಬಾರ್ದು, ಯಾರ ಹತ್ರ ತಿಳಿಸಬಾರ್ದು, ನೀವು ಇದನ್ನು ಮುಂದುವರಿಸಬೇಕು ಅಂದರು. ಖಂಡಿತ ನನಗೆ ಹಾವೋಡ್ದು ಹುತ್ತಕಾಯಿ ಹದ್ದಿಗೆ ಹಾಕಿದಾಗ ಹೇಳಿದಾಗೆ ನಾನು ಬಯಸಿದ್ದೋದಾಗಿತ್ತು. ಯಾಕೆ ನನಗೆ ಆ ಕಾಲದಲ್ಲಿ ನಾನು ಎಲ್ಲ ಕಾರ್ಯಕ್ರಮ ಮಾಡಿದ್ದೇನೆ. ಇವತ್ತು ಹಾಡ್ದವ್ರದ್ದು ಎಲ್ಲ ಕಾರ್ಯಕ್ರಮದ್ದು 16 ವರ್ಷ ಸಪ್ತಕದಲ್ಲಿ ಮಾಡಿ ನಿನ್ನೆದೆಲ್ಲ ಫೋಟೋ ಕಳಿಸಿದ್ದೀನಿ ಎಲ್ಲರಿಗೂ. ಸುಮ್ಮನೆ ನನಗೆ ನೆನಪು ಆ ರೀತಿ ಕಾಡುತ್ತೆ, ನನ್ನ ಹಳೆ ನೆನಪು. ಭಾರತೀಯ ಪ್ರತಾಪ್ ಅವರಲ್ಲಿ, ನಮ್ಮ ಚೈತನ್ಯ ಇರಲಿ, ಇವ್ರದ್ದೆಲ್ಲ ಹಾಡು 15-16 ವರ್ಷ ಹಿಂದೆ ನಮ್ಮ ಸಪ್ತಕ ಮತ್ತು ಹವ್ಯಕ ಅಲ್ಲಿ ಮಾಡಿ ಅನೇಕ ಕಾರ್ಯಕ್ರಮ ಮಾಡಿದ್ದೆ. ಪರಮೇಶ್ವರ ನಮ್ಮ ಕಾರ್ಯಕ್ರಮ ಪ್ರಾರಂಭೋತ್ಸವ ದಿವಸ ಅವ್ರದ್ದೇ ಹಾಡು, ಅದು ಫೋಟೋನು ಕಳಿಸಿದ್ದೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಅಷ್ಟು ದಿವಸದಿಂದ ನಾನು ಬೆಳ್ಕೊಂಬಂಥ ಆ ಒಂದು ನನ್ನ ಪ್ರಯತ್ನ ಆ ಮಹನೀಯರಿಗೆ ಹೆಂಗೆ ತಲುಪಿತೋ ಏನೋ. ಅವರು ಬರೆದು ಓಕೆ ಅಂತ ಹೇಳಿದೆ, ಮಾಡ್ತೀನಿ ಖಂಡಿತ ಅಂತ ಹೇಳಿದೆ. ಸುಮಾರು 1 ವರ್ಷವರೆಗೆ ಅವ್ರು ನೋಡಿದ್ದಾರೆ ನಮ್ಮನ್ನು. ಮತ್ತೊಂದು ದಿವಸ ಫೋನ್ ಬಂತವ್ರದ್ದು, ಹೇಳಿದರು ಬಹುತ ಅಚ್ಚಾ ಕಾಮ್ ಕರ್ ರಹಾ ಹೈ ಅಂತೆಲ್ಲ ಹೇಳಿ, ಇನ್ನೀ 2 ಸಂಸ್ಥೆ ಹೆಸರನ್ನು ನೀವು ಹೇಳಿ ನಾನು ಅವರಿಗೂ ಸಹಾಯ ಮಾಡ್ತೀನಿ ಅಂದರು. ನನಗೆ ಖರೆ ಭಾಳ ಹೆದರಿಕೆ ಆಯ್ತಾಗ. ಆದರೂ ಮೊದಲು ಕಳೆದಾಗ ಹೇಳಿದ್ದೆ, ನಮ್ಮ ಆಡಿಟ್ರ್ ಹತ್ರ ಕೇಳಿದೆ, ಹಿಂಗೆ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಅವ್ರ ಹೆಸರು ಹೇಳಬಾರ್ದು ಅಂತಾರೆ, ದೊಡ್ಡ ರೀತಿಯಾದ ಒಂದು ಸಹಾಯ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಹೇಳು ಅಂತಾರೆ. ಅವರೆಲ್ಲ ನೋಡಿ, ಇಲ್ಲ ನೀವು ಮಾಡ್ಬೋದು, ಕರೆಕ್ಟ್ ಇದೆ ಅಕೌಂಟ್ ಅವ್ರದ್ದೆಲ್ಲ, ನಾನು ಗೊತ್ತಾಗತ್ತೆ ಅಂತ ಹೇಳೆಲ್ಲ ಹೇಳಿದ್ಮೇಲೆ ತಗೊಂಡು ಮತ್ತು ಅದೇ ಫೋನ್ ಬಂದಾಗ ಆಯಿತು ಅಂತ ಹೇಳಿದ್ರು. ಆಮೇಲೆ ನನಗೆ ಸಂಗೀತ ಕ್ಷೇತ್ರದಲ್ಲಿ ನಾನು ಬಹು ಪ್ರೀತಿ ಮಾಡುವಂತಹ ಗೌರವಿಸುವಂಥ ವ್ಯಕ್ತಿ ಅಂದರೆ ನಮ್ಮ ಪಂಡಿತ್ ರವೀಂದ್ರ ಯಾವಗಲ್ ಅವರು. ಅವ್ರದ್ದೊಂದು ಸಂಸ್ಥೆ, ಮತ್ತು ದೂರದ ಮಂಗಳೂರಿನಲ್ಲಿ ಭಾರವಿ ದೇರಾಜ್ ಅಂತ ಹೇಳುವಂಥ ಯುವಕ, ಅವನು ಮಾಡುವ ಸಾಹಸವನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇದ್ದೆ. ಇವರು 2 ಹೆಸರನ್ನು ಹೇಳಿದೆ. ತಕ್ಷಣ ಅವರಿಗೂ ಅಷ್ಟೇ ಬಲಿಕ್ಕೆ ಶುರುವಾಯಿತು. ಅವರಿಗೂ ಹೇಳಿದ್ದೀನಿ, ನೀವು ಯಾರು, ಇದು ಯಾರು ಕೊಡ್ತಾರೆ, ಇದೆಲ್ಲ ನನ್ನ ಹತ್ರ ಕೇಳಬಾರ್ದು, ನಿಮಗೆ ಬರ್ತಲ್ಲ, ಬಂದಾಗ ಒಳ್ಳೆ ಈ ರೀತಿಯಿಂದ ನಾನು ಹೇಳಿದಾಗ ಮಾಡ್ತಾ ಹೋಗಿ ದಯವಿಟ್ಟು ಅಂತ ಹೇಳಿದೆ. ಅವರು ಹಾಗೆ ಮಾಡ್ತಾಯಿದ್ದಾರೆ. ಈ ವಿಷಯ ಯಾಕೆ ಬಂತು ಅಂದರೆ, ಅಂದು ನನಗೊಂದು 500 ರೂಪಾಯಿ, 1000 ರೂಪಾಯಿ, 10,000, 20,000 ಕೊಟ್ಬಿಟ್ರೆ ದೇವ್ರವರು ಎಷ್ಟೆಷ್ಟು ದೂರ ಹೋಗಿ ಬೇಡ್ಕೊಂಬಂದಿದ್ದೇನೋ ಅಂತ ಬೇಡುವ ಕೈ ಇವತ್ತು ನೀಡುವ ಕೈಯಾಗಿದ್ದ ಆದದ್ದು ಆ ಮಹತ್ವದಿಂದ. ಅದು ಒಂದೇ ಕಾರಣದಿಂದಾಗಿ ಇದು ನಡೀತಾ ಇದೆ. ಅವ್ರ ಹೆಸರು ಹೇಳ್ಬಾರ್ದು. 1. 2ನೇದು, ಅದೇ ರೀತಿಯಾಗಿ ನನಗೆ ನನ್ನ ಜೀವನದ ಅತ್ಯಂತ ಒಂದು ಹೇಳಬೇಕೇನೋ ಹಾರ್ಟ್ ಆಪ್ರೇಷನ್ ಅಂತ ಸಂದರ್ಭದಲ್ಲೂ ನಾನು ದೇವ್ರ ಹತ್ರ ಕೇಳ್ಕೊಳೋದು ಒಂದೇ, ನನಗೆ ಆಯುಷ್ಯ ಕೊಟ್ಟರೆ ಸಂಗೀತ ಅಥವಾ ಸಾಂಸ್ಕೃತಿಕ ಸೇವೆ ಇಡುವಂತೆ ನನ್ನ ಬದುಕಿಸಪ್ಪ ಅಂಥೇಳಿ ಅವನು ಮಾಡಿದ ಎಡಗುಂಜಿ ಮಹಾಗಣಪತಿ. ಇವು 2 ಕಾರಣ ಅಂತ ಹೇಳ್ತಾ ನಾನು ಈ ವಿಷಯವನ್ನು ಹೇಳಬೇಕು ಅಂತ ಅನಿಸಿರಲಿಲ್ಲ. ಹಾಗೆ ಪರಮೇಶ್ವರ್ ಹೇಳಿದಾಗ ಅದು ಯಾವ ರೀತಿ ಅಂತ ಹೇಳು ವಿಷಯಕ್ಕೆ ಬಂದು ನಾನು ಹೇಳಿದ್ದೀನಿ. ನನ್ನ ಹೊಗಳಿಕೆ ಅಲ್ಲ, ಇದು ನನ್ನದೇ ವಿಷಯ ವಿಜ್ಞಾಪನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನನ್ನ ಗೌರವವನ್ನು ಸ್ವೀಕರಿಸಿದಂಥ ಪಂಡಿತ್ ಪರಮೇಶ್ವರ್ ಹೆಗಡೆ ಮತ್ತು ಲಲಿತಾ ಅವರಿಗೆ ಇನ್ನೊಮ್ಮೆ ಕೃತಜ್ಞತೆ ಹೇಳ್ತಾ, ಅವರ ಸಂಪೂರ್ಣ ಏಳಿಗೆ ಇನ್ನೂ ಹೆಚ್ಚಿನದಾಗಲಿ ಅಂತ ಇಡಗುಂಜಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ.